ಈ ಬಿಜೆಪಿಯಲ್ಲಿ ಬಣ ಬಡಿದಾಟ ಆದಾಗ ವಿಜೇಂದ್ರ ಅವ್ರ ಪರವಾಗಿ ಮಾತನಾಡ್ತಿರೋದು ಯಾರು ಅಂತ ಲೆಕ್ಕ ಹಾಕಿದಾಗ ಪ್ರಾರಂಭಿಕ ಹಂತದಲ್ಲಿ ಸೋತ ಮಾಜಿ ಶಾಸಕರು ರೇಣುಕಾಚಾರ್ಯ ಇತ್ಯಾದಿಯನ್ನು ಹೊರತುಪಡಿಸಿದ್ರೆ ದೊಡ್ಡ ನಾಯಕರು ಯಾರು ಕೂಡ ವಿಜೇಂದ್ರ ಅವರಿಗೆ ಗಟ್ಟಿಯಾಗಿ ನಿಂತು ಬೆಂಬಲ ಕೊಡಲಿಲ್ಲ ಅನ್ನೋದೊಂದು ವಾದ ಇತ್ತು. ಕಾಲಕ್ರಮೇಣ ಅದು ಕೊಂಚ ಸುಧಾರಿಸ್ತಾ ಬರ್ತಾ ಇದೆ ಬಿಜೆಪಿಯಲ್ಲಿ, ಅಥವಾ ಸುಧಾರಿಸಿರೋ ರೀತಿಯಲ್ಲಿ ತೋರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಇದೇ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಕೂಡ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಅಂದಾಗ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತು ಇಲ್ಲ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಮಾತನಾಡಲಿಕ್ಕೆ ಯಾರೂ ಇಲ್ಲ. ಮಾತನಾಡಿದ್ರು ಕೂಡ ಒಬ್ರೋ ಇಬ್ರೋ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಎಂಎಲ್ಎಗಳು ಮಾತ್ರ ಮಾತನಾಡ್ತಾರೆ ಹೊರತು ದೊಡ್ಡವರು ಯಾರು ಬೆಂಬಲಕ್ಕೆ ನಿಲ್ತಾ ಇಲ್ಲ ಅನ್ನೋ ಒಂದು ಅಪವಾದ ಇತ್ತು. ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಮಾತನಾಡೋ ಮೂಲಕ ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿಯ ಕನಸಿಗೆ ಒಂದಷ್ಟು ಬಲ ತುಂಬಿದ್ರಾ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರ ಬಾಯಲ್ಲಿ ಕೇಳ್ತಾ ಇರುವ ಈ ಮಾತುಗಳನ್ನ ಗಮನಿಸಿದ್ರೆ ಫೈನಲ್ ಆಗೇ ಬಿಟ್ಟಿದೆಯಾ ಅಧಿಕಾರ ಅದಲು ಬದಲು ಸೂತ್ರ ಅನ್ನೋ ಅನುಮಾನ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಶಿವಗಂಗಾ ಬಸವರಾಜ್ ಅವರು ಹೇಳಿರುವಂತೆ ಡಿಸೆಂಬರ್ಗೆನೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರಾ? ಆ ಒಗ್ಗಟ್ಟನ್ನ ಬಿಡಿಸೋ ರೀತಿಯಲ್ಲೇನೆ ವೀರಪ್ಪ ಮೊಯ್ಲಿ ಅವರು ಹೌದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನಾಡಿದ್ರ? ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸಿನ ವಾದಕ್ಕೆ ಮೊಯ್ಲಿ ಅವರು ಒಂದು ರೀತಿಯಲ್ಲಿ ಬಿಗ್ ಬೂಸ್ಟರ್ ಡೋಸೇಜ್ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಯಾರು? ಕಾಂಗ್ರೆಸ್ನ ಹೈಕಮಾಂಡ್. ಅದನ್ನು ಹೊರತುಪಡಿಸಿದ್ರೆ ಖುದ್ದು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರು ಕನ್ನಡದ ಮಾಧ್ಯಮಗಳಿಗೆ ಕಂಪ್ಯಾರಿಟಿವ್ಲಿ ಈಸಿಲಿ ಆಕ್ಸೆಸಬಲ್, ಹೈಕಮಾಂಡ್ ನಾಯಕರಿಗಿಂತ ಸುಲಭವಾಗಿ ಸಿಗೋರು. ಹೀಗಾಗಿ ಮಾಧ್ಯಮದವರು ಸಹಜವಾಗಿ ಕುತೂಹಲದಿಂದ ಏನ್ ಸರ್ ನಿಮ್ ಪರವಾಗೆಲ್ಲ ಬ್ಯಾಟ್ ಬೀಸ್ತಿದ್ದಾರೆ, ಮುಖ್ಯಮಂತ್ರಿ ಆಗೇ ಬಿಡ್ತೀರಾ ನೀವು ಅಂದ್ರೆ ಡಿಕೆ ಶಿವಕುಮಾರ್ ಅವರದ್ದು ಜಾಣ ಮೌನ, ನೋ ರಿಯಾಕ್ಷನ್. ಖರ್ಗೆ ಅವರು ನನಗೆ ಹೇಳ್ಬಿಟ್ಟಿದ್ದಾರೆ ಮಾತಾಡಬೇಡ ಅಂತ, ನಾನು ಮಾತಾಡೋದಿಲ್ಲ ಅಂತ ಹೇಳೋ ಮೂಲಕ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡಿದ್ರ, ಅಥವಾ ನಿಜವಾಗ್ಲೂ ಹೈಕಮಾಂಡ್ ಸೂಚನೆಯನ್ನ ಗಪ್ಚುಪ್ಪಾಗಿರುವ ಅನ್ನೋ ಸೂಚನೆಯನ್ನ ಪಾಲನೆ ಮಾಡ್ತಿದ್ದಾರಾ ಅನ್ನೋ ಮತ್ತೊಂದು ಕುತೂಹಲಕ್ಕೆ ನಾಂದಿ ಹಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೇಳಿಸ್ಕೊಳ್ಳಿ, ನೋ ರಿಯಾಕ್ಷನ್, ರಿಯಾಕ್ಷನ್ ಡಿಕೆ ಶಿವಕುಮಾರ್ ಅವರದ್ದು. ನಾನೇನು ಅದಕ್ಕೆ ಮಾತಾಡೋಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಾನೇನು ಅದಕ್ಕೆ ಮಾತಾಡೋಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ಈ ಕಾಂಟ್ರವರ್ಷಿಯಲ್ ಪ್ರಶ್ನೆಗಳಿಗೆ ಸುಲಭದ ಉತ್ತರ ಅಂದ್ರೆ ನಮಗೇನು ಗೊತ್ತಿಲ್ಲ, ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೆ ನಾವು ಸಿದ್ಧ ಬದ್ಧ ಅಂತ ಹೇಳಿ. ಇನ್ಫ್ಯಾಕ್ಟ್ ಈ ಎಲ್ಲಾ ಗೊಂದಲಗಳಿಗೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಕೂಡ ಹೀಗೆ ಇತ್ತು. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ, ಮುಖ್ಯಮಂತ್ರಿ ಬದಲಾಯಿಸಬೇಕು ಅಂದ್ರೂ ಓಕೆ, ನನ್ನನ್ನೇ 5 ವರ್ಷ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು ಕೂಡ ಓಕೆ, ಯಾರು ಏನೇ ಹೇಳಿದ್ರು ಕೂಡ, ಮೊಯ್ಲಿ ಅವರು ಮಾತನಾಡಿದ್ರು ಅಷ್ಟೇ, ಗಣಿಗ ರವಿ ಮಾತನಾಡಿದ್ರು ಅಷ್ಟೇ, ಯಾರು ಮಾತಾಡಿದ್ರು ವರಿಷ್ಠರ ನಿರ್ಣಯವೇ ಫೈನಲ್ ಅಂತ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಈ ಹೇಳಿಕೆ ಹಿಂದೆ ಕೂಡ ಬೇರೇನಾದ್ರೂ ಹಿಡನ್ ಮೆಸೇಜ್ ಇದೆಯಾ? ಹೈಕಮಾಂಡ್ ನಾಯಕರು ಬದಲಾಯಿಸೋವರೆಗೂ, ಮುಖ್ಯಮಂತ್ರಿ ಬದಲಾಯಿಸೋ ನಿರ್ಣಯವನ್ನ ಪ್ರಕಟ ಮಾಡೋವರೆಗೂ ಯಾರು ಏನ್ ಮಾಡಿದ್ರು ನಾನಂತೂ ಜಪ್ಪಯ್ಯ ಅಂದ್ರೂ ಕುರ್ಚಿ ಬಿಡೋದಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಹೇಳಿಕೆ ನಿಮ್ಮ ಮುಂದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ ಈಗ ಮೊಯ್ಲಿ ಅವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವರು ಹೇಳಿದ್ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ, ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನೇನು ಮಾತಾಡ್ತೀನಿ, ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ರಾಜಕೀಯದಲ್ಲಿ ಪಳಗ್ದವರ ಸ್ಮಾರ್ಟ್ನೆಸ್ ಅದು. ಮಾಧ್ಯಮದವ್ರು ಬೇಕು ಅಂತ ಕೇಳಿದ್ರು, ನೀವು ಮಾತಾಡ್ತಿಲ್ಲ ಸರ್, ಬಟ್ ನಿಮ್ಮ ಬಳಗದವರೆಲ್ಲ ಮಾತನಾಡ್ತಿದ್ದಾರಾ ಅಂತ ಹೇಳಿ ಹಾಗೇನೆ ಡೈರೆಕ್ಟ್ ಆಗಿ ಮೈಕ್ ಹಿಡಿದಾಗ ಹೌದು ನಾನೇ ಮುಖ್ಯಮಂತ್ರಿ ಅಂತ ಹೇಳೋ ಹಂಗಿಲ್ಲ. ಅವ್ರು ಹೇಳಿದ್ರೆ ಪಕ್ಷಕ್ಕೆ ವಿರುದ್ಧ ಅಥವಾ ಅಧಿಕಾರದ ಲಾಲಸೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳು ಬಂದ್ಬಿಡುತ್ತೆ. ಅದಾದ ನಂತರದಲ್ಲಿ ಅವರ ಹೇಳಿಕೆಯ ಪರಾಮರ್ಶೆ ಶುರು ಆಗ್ಬಿಡುತ್ತೆ. ಅದಕ್ಕೆ ಅಲ್ವಾ ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಹೇಳಿ ಮಾಧ್ಯಮದ ಮುಂದೆ ಹೇಳ್ತಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರ ಕೈಲಿ ಏನ್ ಹೇಳಿಸಬೇಕು, ಯಾರಿಗೇನ್ ಸಂದೇಶ ಕೊಡಬೇಕು ಅದನ್ನೇ ಮಾಡ್ತಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರು ಮಾಡ್ತಿರೋದು ಅದನ್ನೇ, ಸಿದ್ದರಾಮಯ್ಯನವರು ಮಾಡ್ತಿರೋದು ಇದನ್ನೇ. ಇದನ್ನು ಹೊರತುಪಡಿಸಿ ಏನ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಬಣ ಅನ್ನೋದಕ್ಕೆ ಇವತ್ತು ಒಂದು ತಾಜಾ ಉದಾಹರಣೆ, ಲೇಟೆಸ್ಟ್ ಅಪ್ಡೇಟ್. ಬಜೆಟ್ ಅಧಿವೇಶನ ಶುರುವಾಗಿದೆ. ರಾಜ್ಯಪಾಲರು ಯಥಾವತ್ತಾಗಿ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಮಾತನಾಡುವ ಸಂದರ್ಭದಲ್ಲಿ ರಾಜ್ಯಪಾಲರಾದ್ರೂ ಸರಿ, ರಾಷ್ಟ್ರಪತಿಗಳಾದ್ರೂ ಸರಿ, ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಸರ್ಕಾರದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಒಂದು ಪಟ್ಟಿ ಹೋಗುತ್ತೆ. ಆಯಾ ಇಲಾಖೆ ಕಡೆಯಿಂದ IAS ಆಫೀಸರ್ಗಳು ಪ್ರಿಪೇರ್ ಮಾಡಿಕೊಡ್ತಾರೆ ಅವರ ಭಾಷಣದ ಪಾಯಿಂಟ್ಸ್ ಗಳನ್ನ.
ಅಂದ್ರೆ ಸರ್ಕಾರದ ಇನ್ಫ್ಲೂಯೆನ್ಸ್ ಅವರ ಭಾಷಣದ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳಿ. ಹೀಗೆ ರಾಜ್ಯಪಾಲರು ಮಾಡಿದ ಭಾಷಣದಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗಳು ಮಿಸ್ ಆಗಿತ್ತು. ಹಾಗಾಗಿ ಶುರುವಾಗಿದೆ ಈ ಹೊಸದೊಂದು ವಿಶ್ಲೇಷಣೆ. ಡಿಕೆ ಶಿವಕುಮಾರ್ ಅವರ ಕನಸಿಗೆ ಸಿದ್ದರಾಮಯ್ಯನವರು ಹ್ಯಾಂಡ್ ಬ್ರೇಕ್ ಹಾಕ್ತಾ ಇದ್ದಾರಾ? ಶಿವಕುಮಾರ್ ಅವರ ಕನಸಿನ ಯೋಜನೆಗಳಿಗೆ ಕತ್ರಿ ಬೀಳುತ್ತಾ? ಇನ್ನು ಈ ಮುಖ್ಯಮಂತ್ರಿ ಕುರ್ಚಿಯ ಬೆಂಕಿ ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ಹೊತ್ತಿ ಉರಿತಾ ಇದೆ, ಅದಕ್ಕೆ ರಾಜ್ಯಪಾಲರ ಭಾಷಣದಲ್ಲಿ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗಳು ಮಿಸ್ ಆಗಿದ್ದು ತುಪ್ಪ ಸುರಿದಿದೆ. ಡಿಕೆ ಡ್ರೀಮ್ ಪ್ರಾಜೆಕ್ಟ್ಗಳ ಬಗ್ಗೆ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪನೇ ಆಗಿಲ್ಲ. ಬೆಂಗಳೂರು ಸುರಂಗಕ್ಕೆ ಡೈನಮೈಟ್ ಇಟ್ಟಂಗೆ ಕಾಣ್ತಾ ಇದೆ. ಸುರಂಗ ಯೋಜನೆ ಕುರಿತಾಗಿ ಎಲ್ಲೂ ಉಲ್ಲೇಖನೇ ಇಲ್ಲ. ಮೇಕೆದಾಟು ನೀರಾವರಿ ಯೋಜನೆ ಡಿಕೆ ಶಿವಕುಮಾರ್ ಅವರ ಬಾಯಲ್ಲಿ ಪದೇ ಪದೇ ಬರುವ ಯೋಜನೆಗಳು, ಇದರ ಬಗ್ಗೆ ಮಾತೇ ಇಲ್ಲ ರಾಜ್ಯಪಾಲರ ಬಾಯಿಂದ. ಮಹದಾಯಿ, ಕೃಷ್ಣಾ, ಭದ್ರಾ ಈ ಬಗ್ಗೆ ಕೂಡ ಗಪ್ಚುಪ್. ಡಿಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳ ಪ್ರಸ್ತಾಪನೇ ಇಲ್ಲ. ಇದರೊಂದಿಗೆ ಡಿಕೆ ಶಿವಕುಮಾರ್ ಅವರ ಈ ಕನಸುಗಳಿಗೂ ಕೂಡ ಬ್ರೇಕ್ ಬೀಳುತ್ತಾ? ಸಿಎಂ ಒನ್ ಲೈನ್ ಅಜೆಂಡಾ ಟಾರ್ಗೆಟ್ ಡಿಕೆನಾ ಅನ್ನೋ ಅನುಮಾನಕ್ಕೆ ಈ ಬೆಳವಣಿಗೆ ಕಾರಣವಾಗ್ತಾ ಇದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತಾ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.